ಬಸಪ್ಪ ದಗ್ದ ಮಾಡ್ತೀನಿ ಅಂತ ಹೇಳಿದ್ದ. ಒಟ್ಟ ಇಲ್ಲಿ ಕಾಣವಳಗೇನ ನೋಡ್ಕೊಂಬ ಹೋಗ. ಆ ಮುದುಕ್ ಮನುಷ್ಯನ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿ? ಅವನು ಬಿಟ್ಟು ಬೇರೆದವ್ರಿಗೆ ಯಾರ್ಯಾರು ಹೇಳಲ್ಲ. ಅವಂಗೊಂದಿಷ್ಟು ರೊಕ್ಕ ಕೊಟ್ಟೈತ. ಆ ರೊಕ್ಕ ಮುಟ್ಟುತ್ತಾನ ನಮ್ಮ ಹೊಲ್ದಾಗವ ದಗ್ದ ಮಾಡಬೇಕ. ಈ ವಯಸ್ಸಿನಾಗ ಏನ್ ರೊಕ್ಕ ಮುಟ್ಟಿಸ್ತಾನಕ್ಕವ? ಏನ್ರಾಗಿ ಸತ್ನಂದ್ರ? ನಾ ಏನ್ ಹಂಗ ರೊಕ್ಕ ಕೊಟ್ಟಿಲ್ಲಪ್ಪ. ಅವನೊಂದೆರಡು ಎಕರೆ ಹೊಲ ಐತಿ, ಅದನ್ನ ಬರ್ಕೊಂಡ ರೊಕ್ಕ ಕೊಟ್ಟಿನಿ. ಚಲೋ ಮಾಡಿ. ಈಗೇನು ಹೊಲ ಕಾಣವಲ್ಲ, ಮತ್ತೆ ನಮ್ಮ ಮನೆಗೆ ಹೋಗಿರ್ಬೇಕಷ್ಟೇ. ನಮಗೆಲ್ಲ ಮನಿಗ್ ಹೋಗ್ಯಾನ, ಹಂಗಾದ್ರ ಅವ್ನ ಒದ್ದು ಕರ್ಕೊಂಬಾ. ಆಯ್ತಳಕ, ಎಲ್ಲಿದ್ದಲ್ಲಿ ಕರ್ಕೊಂಡ ಬರ್ತೀನಿ ಅವನು. ಬ್ಯಾಡ ಅಂದ್ರು ನಾನು ಮಾತ ಕೇಳುದು ನೋಡ. 2 ದಿನ ಮನ್ಯಾಗಿರೋಂದ್ರು ಕೇಳುದಿಲ್ಲ. ಯಪ್ಪ ಅಲ್ಲ, ಇಷ್ಟು ಮನ್ಯಾಗ ಆರಾಮಿಲ್ಲ, ಯಾಕೆ ದಗದಕ್ಕೆ ಹೋಗ್ಬೇಕು? ಇರ್ಬೇಕಲ್ಲ ಮನ್ಯಾಗ 1-2 ದಿನ ಆರಾಮ ಹೋಗೋದಕ್ಕ. ಈ ಹೇಳಿದ ಮಾತು ಕೇಳಲ್ಲ ಮರ್ಯಾಯ ನೀನು. ನಾ ಎಲ್ಲ 4-5 ದಿವಸ ಆರಾಮ ತಗೋಬೇಕಂತೇನಪ್ಪ, ಆದ್ರೆ ಅವರು ಬಿಡುದಿಲ್ಲ. ನಿನ್ನದಾಗದ ಏನೈತಿ ಅದನ್ನು ಮುಗಿಸ್ಕೊಟ್ಟ ಹೋಗು ಅಂತಪ್ಪ. ಇಷ್ಟು ದಿವಸ ಆಯ್ತು ಅವ್ರ ಮನ್ಯಾಗ ದುಡಿಯಾಕೈತಿ, ಮತ್ ನಿನ್ನ ಅರ್ಥ ಮಾಡ್ಕೊಳಕಂದ್ರ ಅವ್ರ ಮನಿದಾಗದ ಎದಕ್ ಬೇಕಪ್ಪ ನಿನಗ? ದುಡಿಯೋಂಗೆ 108 ಅದಾರಿ. ಮದ್ವಿ ವಯಸ್ಸಿನಾಗೂ ನಿಂಗೆ ದುಡಿಯಂತ ನಾನು ತಪ್ಪಾಕೈತಿ. ಸುಮ್ ತಣ್ಣಗ ಮನ್ಯಾಗಿರೋ, ಅವ್ರ ಮನಿದಾಗದ ಬಿಟ್ಬಿಡು ಮೊದಲ. ಇವತ್ತ ದಗದ ಬಿಡಬಹುದಾಗಿತ್ತಪ್ಪ, ಆದ್ರೆ ನಿಮ್ಮವನ ದವಾಖಾನಿಗೆ ತೋರ್ಸಾಕಂತ ಮಾಡಿದ ಸಾಲ ಹಂಗ ಕುಂತೈತಿ. ಹರಕಾತಿಗಂತ ರೊಕ್ಕ ಕೊಟ್ಟಾರಪ್ಪ ಅಂತಂದ್ಮೇಲೆ ದುಡ್ದ ಮುಟ್ಟಿಸ್ಬೇಕಲ್ವ ಶಿವ? ಅವ್ವನ ದವಾಖಾನಿಗಂತೂ ಸಾಲ ಮಾಡಿದ್ದಿ, ಈ ಕಡೆ ಅವ್ವನಂತೂ ಉಳಿಸೋದಾಗಲಿಲ್ಲ. ಆ ಸಾಲ ತೀರಿಸೋ ಸಂಬಂಧ ನೀ ಸಣ್ಣಾಗಿ ಮನೆಗೆ ನಾದಿವಪ್ಪ. ಹಿಂದಿಲ್ದ ನಾಳೆ ತೀರಿತ್ತ, ಆದ್ರೆ ನಿನ್ನ ಆರೋಗ್ಯ ನೋಡ್ಕೋಪ್ಪ. ತೀರಾಟ ಕಡಕ ಮನುಷ್ಯನವ್ರು ಅದಾರ ಅವರು. ಕಟಕ್ ಮನಸ್ಸಿನವ್ರು ಅದಾರ ಅನ್ನೋದಕ್ಕಿಂತನೂ ಅವರು ನಮ್ಮ ಕಷ್ಟಕ್ಕೆ ರೊಕ್ಕ ಕೊಟ್ಟಾರ. ಅದನ್ನು ದುಡಿದು ಮುಟ್ಟಿಸ್ಬೇಕಾದದ್ದು ನಮ್ಮ ಧರ್ಮ. ಮಾಡಿದ ಸಾಲ ದುಡ್ದ ತೀರಿಸ್ಬೇಕನ್ನೋದು ಏನರ ನೇಮ ಐತೇನಪ್ಪ? ಏನಿಲ್ಲಲ್ಲ. ಇವತ್ತಲ್ಲ ನಾಳೆ ನಂಗೆ ಯಾವ್ದಾರ ಕೆಲಸ ಸಿಗ್ತದ, ಎಷ್ಟಾಗೈತೆ ಅಷ್ಟು ಓದ್ತೀನಿ, ನಾನು ಎಲ್ಲರ ಕೆಲ್ಸಕ್ಕೆ ಸೇರ್ಕೋತೀನಿ. ನಾ ತೀರಿಸ್ತೀನಿ ಹೇಳ, ನೀ ಮೊದಲು ಆರಾಮ್ ತಗೋ. ಈಗೇನು ನೀನು ಓದಾಕತ್ತಿಯಲ್ಲಪ್ಪ, ಈ ನೀನು ಓದಿಕಿನ ಅವ್ರು ಕೊಟ್ಟ ರೊಕ್ಕದಾಗ ನಡೆದೈತು ನನ್ನ. ನೀ ದುಡ್ದು ನಾನು ಓದಿಸೋದು ನನಗೆ ಯಾಕೋ ಚಂದ ಕಾಣಲ್ದಪ್ಪ. ಒಂದು ದಗ್ದ ಮಾಡಿದ್ರಪ್ಪ, ಈಗ ಅವನ್ ಸಂಬಂಧ ಮಾಡಿದ ಸಾಲ ಅಂತಲ್ಲ, ಅದು ತೀರ್ತಕ ನಾನು ನೀನು ಅವ್ರ ಹೊಲ್ದಾಗ ದುಡಿದ್ರೆ ಹೆಂಗಪ್ಪ? ಲೇಟಮ್ಮ, ನಿನ್ನ ಸಾಲಿ ಕಲಿಸಿ ದೊಡ್ಡ ಸಾಯ್ಬನ್ ಮಾಡ್ಬೇಕನ್ನೋ ಕನಸು ಐತವ ನಾನು. ಅಲ್ಲೋ ನನ್ನಂಗ ಕೈ ಕೆಸರು ಮಾಡ್ಕೊಳವನೋ ನೀನು. ಏನು ಮಾತಾಡ್ತೀಪ್ಪ? ನಾವು ಸಣ್ಣವ್ರದಾಗ ಏನರ ಒಂದು ದಗ್ದ ಮಾಡ್ಲಿಕ್ಕಾದ್ರೆ ನೀನು ನಮಗೆ ಬೈತಿದ್ದಿಲ್ಲ, ಕೈ ಕೆಸರಾದ್ರ ಬಾಯಿ ಮೊಸರು ಅಂತೇಳಿ. ನಿನ್ನ ಮಾತಿನ ಮಾಡ್ತಿಲ್ಲಪ್ಪ. ನಿನ್ನೊಬ್ಬನ ಹೈರಾಣ ಕೆಡವಿ ನಾ ಸಾಲಿ ಕಲಿದ್ರ ಏನು ಅರ್ಥ ಐತಿ? ನೋಡಪ್ಪ, ನಾನು ಇದನ್ನೇನಾರ ಹೇಳ್ಕೊಂಡು ಕೇಳ್ಕೊಂಡು ಶುದ್ಧ ಮಾಡ್ಕೊಂತೆ, ಆದ್ರೆ ಶಿವು ನಿನ್ನ ಲಕ್ಷ್ಯ ಮಾತ್ರ ಓದೋ ಕಡೆನೇ ಇರಲಿಪ್ಪ. ಇಷ್ಟೆಲ್ಲ ನೀನು ಹೈರಾಣ ಕೆಡವಿ ಓದಂದ್ರೆ ಏನು ಓದ್ತಿಪ್ಪ? ಯಾವ ಮನುಷ್ಯಾಗ ಓದೋ ಮನಸ್ಸು ಬರ್ತದ? ಬಡತನದಾಗ ಹುಟ್ಟಿ ಸಾಕಾತ್ ನೋಡಪ್ಪ ನನಗ್ರ. ಏ ಬಸಪ್ಪ, ಅಲ್ಲಿ ದನಗಳಿಗೆ ಮೇವ್ ಹಾಕಿಲ್ಲ, ನೀರು ಕುಡಿಸಿಲ್ಲ, ಇಲ್ಲಿ ಬಂದು ನೆಳೆ ಕೂತೇನ? ಯಾರು ಮಾಡ್ಬೇಕಾ ಕೆಲಸ? 4-5 ದಿನ ಆಯ್ತು ಆರಾಮ್ ತಪ್ಪಿ ಮನ್ಯಾಗ ಬಿದ್ದಾನ್ರಿ. ಅಟ್ಟು ಮೀರಿ ದಿನ ನಿಮ್ಮ ಮನೆಗೆ ದಗ್ದಕ್ಕೆ ಬರಾಕದಾನ. ಸ್ವಲ್ಪ ಮನುಷ್ಯ ನೋಡ್ರಿ, ಮಾತಾಡ್ರಿ. 1-2 ದಿನ ಬೇರೆ ಆಳು ನೋಡ್ಕೋರಿ, ನಮ್ಮ ಅಪ್ಪ ಬರೋದಾಗೋದಿಲ್ಲ. ಏ ಶಿವ, ಯಾರಿಗೆ ಹಂಗೆ ಮಾತಾಡ್ಬೇಕನ್ನೋ ಗೊತ್ತಾಗೋದಿಲ್ಲ ಅನ್ಪಲ್ಲಿ. ಸಾವ್ಕಾರ, ಇನ್ನೊಂದು ತಾಸಿನಾಗ ಬಂದು ದಗದ ಮಾಡಿ ಹೋಗಿ ಅಂತ ನಡ್ರಿಯಪ್ಪ, ನಾ ಬರ್ತೀನಿ. ಅಲ್ಲಪ್ಪ, ಇಟ್ಟು ಮೈ ಸುಡಾಕತ್ತದ, ಕೆಮ್ಸಾಕತ್ತದ, ಮತ್ತೆ ದಗದಕ್ಕೆ ಹೋಗ್ತೀನಂತಿಲ್ಲ, ಏನ್ ಅನ್ಬೇಕು ನಿನಗ? ಏನು ಬಸಪ್ಪ, ನಿನ್ನ ಮಗ ಕಲ್ತಾನ ಜಿಗದ ಮಾತಾಡತ್ತಾನಲ್ಲ ಕುಬೇರ್ಗತ್ಲಿ. ಹಂಗೇನು ತಿಳ್ಕೊಳಕ್ ಹೋಗ್ಬೇಡ್ರಿಪ್ಪ.
ನನ್ನ ಮಗ ನನ್ನ ಮ್ಯಾಲ ಭಾಳ ಕಾಳಜಿ ಅದ ಅದಕ್ಕೆ ಮಾತಾಡಕತ್ತ. ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಸಾವ್ಕಾರ. ತಪ್ಪು ತಿಳ್ಕೊಳಕ ನಿಮ್ ಕೂಡ ನಂಬದೇನು? ಕೊಡೋ ರೊಕ್ಕ ಕೊಟ್ರಪ್ಪ ಅಂತಂದ್ರೆ ನಿಮ್ ಸುದ್ದಿಗೆ ಬರಂಗಿಲ್ಲ. ಯಾಕ್ರಿ ಸಾವ್ಕಾರ ನಿಮ್ಮ ತೆಗ್ ಸಾಲ ಮಾಡ್ಯಾವತ್ತೇಳಿ ಬಾಯಿ ಭಾಳ ದೊಡ್ಡದ ಮಾಡಾಕತ್ತಿರಲ್ಲ. ನನಗನ್ರಿ ನಡೀತದ? ವಯಸ್ಸಿನ ನಮ್ಮ ಅಪ್ಪ ನಿಮ್ಮ ಅಪ್ಪನ ಹೊರಗಿನ ಅದಾನ, ಸ್ವಲ್ಪ ಕಿಮ್ಮತ್ ಕೊಡ್ರಿ. ನಿಮ್ಮ ಲೇ ನನಗೇನು ಕೈ ಮಾಡಿ ಮಾತಾಡ್ತೀವೋ? ನಮ್ಮ ವ್ಯವಹಾರ ಏನಂತೇಳಿ ನಿಮ್ಮ ಅಪ್ಪನ ಕೇಳಿ ತಿಳ್ಕೊಂಡ್ ಮಾತಾಡ. ಆಮೇಲೆ ಯಪ್ಪ ನಿಮ್ಮ ಬಗ್ಗೆ ಅವ್ನಿಗೆ ಗೊತ್ತಿಲ್ಲ ತಗೋರಿಪ್ಪ. ಏನಂತೀವಿ ಹುಚ್ಚರಂಗೆ ಮಾತಾಡ್ತಾನೆ. ಲೇ ಹೋಗ್ಲಿ ಒಳಗೆ ಹೋಗಿ ನಡಿ ಅಂದ್ಯ. ಅವ್ನ್ ಸ್ವಲ್ಪ ಹೇಳ, ಬಾಳ ಬಾಯಿ ಉದ್ ಬಿಡತಾನವ. ಯಪ್ಪ ಅವನ ಮಾತು ಯಾಕೆ ಮನ್ಸಿಗೆ ಹಚ್ಕೊಂತೀರಿ? ಇನ್ನೇನ ಹುಚ್ಚರಂಗೆ ಮಾತಾಡ್ತಾನವ. ಯಪ್ಪ ನೀವು ನಡ್ರಿ, ನಾ ಒಂದು ತಾಸಿನಾಗ ಬರ್ತೀನಿ. ಯಾಕೆ ಭಾಳ ತ್ರಾಸಾಗಿತ್ತು. ಬಂದು ಹೇಳ್ರಿಪ್ಪ. ಬಸಪ್ಪ ನಿನಗೂ ಮೊದ್ಲಿಗತ್ಲಿ ಕೆಲಸವೂ ನಿಗಂಗಿಲ್ಲ. ಅದು ನಮ್ದೇನ್ ಲೆಕ್ಕ ಪತ್ರ ಅದ್ಲ, ಅದನ್ನ ಕ್ಲಿಯರ್ ಮಾಡಿಬಿಡು. ಏನ ತೆಗದಕ್ಕೆ ಬಾರು ಅಂತೇಳಿ ಮೈ ತಕ ಹೋದ್ರ ಅವನ ಮಗನ ಕೈಲಿ ಬಾಯಿಗೆ ಬಂದಂಗ ಮಾತಾಡ್ಸಿದ್ನಕ್ಕವ. ನಿನ್ ಮಗಗ ಯಾರಿಗೆ ಹೆಂಗ್ ಮಾತಾಡ್ಬೇಕಂತ ಅನ್ನೋದು ಗೊತ್ತಾಗಂಗಿಲ್ಲೇನ? ನಾಳೆ ಲೆಕ್ಕ ಪತ್ರ ನೋಡ್ಕೊಂಡು ಹೋಗೋದು ನನ್ನ ತಮ್ಮ. ಅವನ್ಗೆ ಹೆಂಗ್ ಬೇಕಾಗಿ ಮಾತಾಡ್ತಾನಂತಲ್ಲ. ಏನೋ ತಿಳಿಲಾರ್ದ 4 ಮಾತು ಮಾತಾಡಿ ನೀವ ದೊಡ್ಡ ಮನಸ್ಸು ಮಾಡಿ ಸಂಭಾಳಿಸ್ಕೊಂಡ್ ಬಿಡ್ರಿ ಅವ್ವ. ಬಸಪ್ಪ ನೀ ಹೆಂಗ ಯವ್ವ ಎಕ್ಕ ಸೌಕರ್ತಿ ಅಂತ ಮಾತಾಡ್ತಿಯಲ್ಲ, ಅದು ನಮ್ಗೆ ಹಿಡಿಸ್ತೈತೆ. ಏನ್ ಅವ್ನ್ ಸೊಕ್ಕಿನ ಮಾತ? ಯವ್ವ ತಂದಿ ಮ್ಯಾಗಿನ ಕಾಳಜಿಗಾಗಿ ಹಂಗ ಮಾತಾಡ್ಯಾನ. ಅದು ನಿಮಗೆ ವಜ್ಜೆ ಅನ್ಸೈತಿ. ಸಂಭಾಳಿಸ್ಕೊಂಡ್ ಬಿಡ್ರಿ ಯವ್ವ, ಸಂಭಾಳಿಸ್ಕೊಂಡ್ ಬಿಡ್ರಿ ಬಾ. ಹಾ ಅದು ನಾ ಮುಂದ್ ವಿಚಾರ ಮಾಡ್ತೀನಿ. ನಿಂದ ಏನೇನ್ ಮಾಡ್ತೀಯಪ್ಪ? ಯಾಕ ಹೇಳಿದ ಅರ್ಥ ಆಗ್ಲಿಲ್ಲ ಏನ? ನಿನಗಂತೂ ದುಡಿದ ಆಗಂಗಿಲ್ಲ, ಮತ್ ನಮ್ದು ರೊಕ್ಕದ್ದೇನ್ ಮಾಡ್ತಿ? ಸಾವ್ಕಾರ್ತಿ ನನಗೆ ದುಡಿದು ನಿಗಾಕಿಲ್ಲ, ಖರೆ ಒಪ್ಕೊಂತೀನಿ. ಆದ್ರೆ ನಿಮಗೆ ಮೋಸ ಮಾಡೋರು ಹಂಗೆ ಕಾಣ್ತೇನೆ ಯವ್ವನ. ನಿನ್ ಮೇಲೆ ನನಗ ನಂಬಿಕೆ ಐತಪ್ಪ. ನಿನಗೇನ್ರ ಹೆಚ್ಚು ಕಮ್ಮಿ ಆಗಿ ಗೊಟ್ಟೆ ಕಂದಿ ಅಂದ್ರ ನಮ್ ರೊಕ್ಕದ ಗತಿ. ಯವ್ವ ಅಂಥ ಮಾತು ಯಾಕೆ ಮಾತಾಡ್ತೀರಿವ? ನೋಡಿವ ಈ ಜೀವ ಹಣ್ಣಾಗಿದ್ದು ನಿಮ್ಮ ಮನ್ಯಾಗನ, ಇನ್ನು ಮಣ್ಣಾಗೋದು ನಿಮ್ಮ ಮನ್ಯಾಗ ತಾಯಿ. ಇಷ್ಟು ಒಳ್ಳೆಯವದಿ ಅಂತನ ನಮ್ಮನೆ ನಿದ್ದಕ್ಕಿ. ಹಾ ನಿನ್ ಮಗ ಚಂದಾಗ ತಿಳಿಸ್ ಬುದ್ಧಿ ಹೇಳ. ಯಾಕಪ್ಪ ನೀ ಬಂದಿಲ್ಲ? ನಿಮ್ಮ ಅಪ್ಪಗೆ ಏನಾತ? ಅಪ್ಪಗ ಸ್ವಲ್ಪ ಮನ್ಯಾಗ ಆರಾಮಿಲ್ರಿ. ಒಂದು 4 ದಿನ ಮನ್ಯಾಗ ಇರ್ತಾನೆ. ಅವನದೇನು ದಗದೈತಿ ಎಲ್ಲ ನಾ ಮಾಡ್ತೀನಿ ನೋಡ್ರಿ. ಒಂದು 4 ದಿನ ಅಪ್ಪಗೆ ಆರಾಮಾಗುತ್ತಕ. ನೀ ದಗದ ಮಾಡ್ತಿ? ತಟ್ಟಕ್ ದಗದ ಏನೈತೆ ಅಂತೇಳಿ ಗೊತ್ತೈತೆ ನಿನಗ? ನಾನು ಒಬ್ಬ ಬಡತನದಾಗ ಬೆಳೆದವನ ಅದೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬ ರೈತನ ಮಗನ ಅದೀನಿ. ದಗದ ಏನಂತ ಗೊತ್ತಿರೋದಿಲ್ಲ. ನಮ್ಮ ಮನೆ ಮುಂದೆ ದನ ಕರ ಎಲ್ಲ ಅದಾವ್ರಿ. ನಮ್ಮ ಅಪ್ಪ ಕಡೆ ಬಂದಾಗ ಅವೆಲ್ಲ ದಗದ ನಾನ ಮಾಡ್ತೀನಿ ರೀ. ನಮ್ಮ ಮನ್ಯಾಗ ದನ ಕರ್ದ ಅಷ್ಟ ದಗದ ಇರಂಗಿಲ್ಲ. ನಮ್ಮ ಹೊಲ್ದಾಗ ಏನ್ ಕೆಲಸಿರ್ತೈತಲ್ಲ ಅದಷ್ಟು ಮಾಡ್ಬೇಕ. ಗೊತ್ತದ್ರಿ, ಹೇಳೇನ ಅಪ್ಪ. ನಮ್ಮ ಅಪ್ಪಗೆ ಆರಾಮಾಗುತ್ತಕ ಸ್ವಲ್ಪ ದಗದ ನಾನೇ ನೋಡ್ಕೋತೀನಿ ತಗೋರಿ. ದಗದ ಮಾಡ್ತೀನಿ ಅಂತ ಹೇಳಿ ಸುಮ್ ಕುಂತ ಹೋಗುದಿರಂಗಿಲ್ಲ. ಈಗ ನೀವೇನ್ ಹಾಕೊಂಡು ಅರ್ಬಿ ಸರಿ ಕಾಣಂಗಿಲ್ಲ. ದುಡಿದ್ರ ದುಡ್ಡಿನ ದಾರಿ ಗೊತ್ತು. ಕೈ ಕೆಸರಾದ್ರ ಬಾಯಿ ಮೊಸರತ್ ನಮ್ಮ ಅಪ್ಪನೂ ನಮ್ಗೆ ಹೇಳಿಕೊಟ್ಟಾನ್ರಿ. ನಮ್ಮ ಅಪ್ಪನಿಗಿಂತ ಒಂದು ದಗದ ಹೆಚ್ಚಿಗೆ ಮಾಡ್ತೀನಿ ಕರೆ. ಅದ್ರ ಅಂಕದಕ ನಮ್ಮ ಅಪ್ಪನ ಕರಿಬೇಡ್ರಿ. ಯಾಕೋ ಶಿವು ನೀ ಬಂದಿ? ನಿಮ್ಮ ಅಪ್ಪಾರ್ ಬಂದಿಲ್ಲನ? ಅಪ್ಪ ಸ್ವಲ್ಪ ಮನ್ಯಾಗದನ್ರಿ. ಯಾಕೋ ಮನ್ಯಾಗ ಹುಷಾರಿಲ್ಲ. ಅವ್ ಏನ್ ದಗದ ನಂಗೆ ಮಾಡ್ಬಾರ್ದು ಕಳ್ಸ್ಯಾನ್ರಿ. ಇದೆಲ್ಲ ದಗದ ನೀ ಮಾಡಾಕತ್ರ ನಿನ್ ಶಾಲೆ ಏನಾಗ್ಲಿಕ್ಕಿಲ್ಲ. ನನ್ನ ಓದೋಕ್ಕಿಂತ ನಮ್ಮ ಅಪ್ಪನ ಆರೋಗ್ಯ ಮುಖ್ಯ ರೀ ನನಗ. ಇರ್ಲಿ, ನಿಮ್ಮ ಅಪ್ಪಗೆಲ್ಲ ಇವ್ರೆಲ್ಲ ಹಂಗ ಕಾಡ್ತಾರ. ಊಟ ಮಾಡಿ ಇಲ್ಲಪ್ಪ ಶಿವು? ಇನ್ನೊಂದು 4 ಮಡಿ ನೀರು ಹಾಸೋದವು.
ನೀರು ಹಾಸಿ ಅವಕ್ಕೆ ಮೇವ ನೀರ ಕುಡಿಸಿ ಮನೆ ಊಟ ಮಾಡ್ತೇನೆ ರೀ. ನಿಮ್ಮ ಅಪ್ಪನು ದಗದ್ ಅಂತಂದು ಆರಾಮ್ ತಪ್ಪಿ ಮಕ್ಕೊಂಡಾನ. ನೀನು ಆರಾಮ್ ತಪ್ಪಿ ಮಕ್ಕೊಂಡಿಕೊಂಡು ಊಟ ಮಾಡೋನ್ ಬಾ. ಬ್ಯಾಡ್ರಿವ, ನಮ್ಮ ಅಪ್ಪನ ಊಟ ಮಾಡಿಲ್ಲ, ಮನೆ ಹೋಗಿ ಚಂದ ಅನ್ನ ಏನಾರ ಮಾಡಿ ಚಂದ ಅಲ್ಲಿ ಊಟ ಮಾಡ್ತೇವೆ. ಸುರೇಖ, ಊಟ ಉಪಚಾರ ಸಂಬಂಧಿಕರಿಗೆ ಅಷ್ಟೇ ಮಾಡ್ಬೇಕು, ನಮ್ಮ ಮನೆ ಕೆಲಸದವ್ರಿಗೆ ಅಲ್ಲ. ರೀ, ಅವ್ರು ನಮ್ ಸಂಬಂಧ ಎಷ್ಟು ದುಡಿಯಾಕತ್ತಾರ, ಅವ್ರಿಗೆ ಯಾಕೆ ಹಂಗ ಮಾತಾಡ್ತೀರಿ ನೀವ? ನಮ್ಮ ಸಂಬಂಧ ಯಾಕೆ ಜಿಗಳಾಡತ್ರಿ? ನೀವು ಊಟ ಮಾಡಂದ್ರೂ ಮಾಡೋದಿಲ್ಲ, ನನಗೆ ಹಸುನೂ ಇಲ್ಲ. ಅದೇ ದಗದ ಮುಗಿಸಿದ್ನಂದ್ರ ಸ್ವಲ್ಪ ಮನೆಗೆ ಹೋಗ್ಬೋದು ನಾನು. ಮತ್ತೆ ಮಾತಾಡತ್ತಿ ಅಲ್ಲಿ ದಗದ ಮಾಡಿ ಹೋಗ. ನಿಮ್ಮ ಅಕ್ಕನೂ ಆಕಿನ, ನೀವು ಅವ್ರ ಒಂದ್ ಚೂರ ನಿಮಗ್ ಮನುಷ್ಯತ್ವ ಅನ್ನೋದು ಐತಿಲ್ಲೋ ನಿಮಗ? ಮನುಷ್ಯತ್ವ ಇದ್ದಲ್ಲೇನೆ ಹಿಂಗ್ ರೊಕ್ಕ ಮಾಡೇವಿ, ಇಷ್ಟ ಆಸ್ತಿ ಮಾಡೇವಿ, ಹಂಗ ಅಷ್ಟ ಆಳು ಇಟ್ಕೊಂಡಿವಿ. ಹಾ, ಆಳುಗಳು ಅದಾರ ಅಂತಂದ ನಿಮ್ಮ ಆಸ್ತಿ ಎಲ್ಲ ಉಳ್ದೈತಿ, ಅದ್ ನೆನಪಿರ್ಲಿ ನಿಮಗ್ ಫಸ್ಟ್. ನಾಲಿಗೆ ಉದ್ ಬಿಡಕತ್ತೆ ಅಂದ್ರ ನಿನ್ನ ನಾಲಿಗೆನೆ ಕತ್ತರಿಸ್ತೀನಿ. ನೀವು ಅದ ಮನ್ಯಾಗ ಅದೀರಿ, ಅವರು ಅದ ಮನ್ಯಾಗ ಅದಾರ. ಆದ್ರೆ ನಿಮ್ಮ ಗುಣಕ್ಕೂ ಅವ್ರ ಗುಣಕ್ಕೂ ಭಾಳ ಫರಕ್ ಐತಿ ನೋಡ್ರಿ. ಅವ್ರು ಹಂಗ ಅದಾರ, ಆದ್ರ ನೀವು ನಿಮ್ಮ ಮಗ ಹುಷಾರ್ಲೆ ಇರ್ಬೇಕ್ರ. ಮತ್ತ ಯಾಕ್ರಿವ ನಿಮ್ಮ ಬಾಯಾಗ ಇಂಥ ಮಾತು? ಅಲ್ಲ, ಹಂಗೇನಾರ ನಂದು ನನ್ನ ಮಗಂದು ಜೀವ ಏನಾರ ಹೊಡಿಗಿಡಿತಾರನ್ರಿ? ಮತ್ತೆ ಅವ್ರಿಗೆ ನಿಮ್ಮ ಜೀವದ ಮೇಲೆ ಆಸೆ ಇಲ್ಲ, ನಿಮ್ಮ ಹೊಲದ ಮೇಲೆ ಆಸೆ ಐತಿ. ಅಂದ್ರೆ ಏನು ಹೇಳಕತ್ತೀರವ? ನಿಮಗಂತೂ ಸಾಲ ತೀರ್ಸಕ್ಕಾಗಲ್ಲ, ಆದ್ರೆ ಅವ್ರು ಕಣ್ಣಿಟ್ಟಿದ್ದ ನಿಮ್ಮ ಹೊಲದ ಮೇಲೆ. ಯವ್ವ, ಬಡವರು ಹೊಟ್ಟಿ ಮೇಲೆ ಕಾಲು ಕೊಡಬೇಡ ಅಂತ ಹೇಳುವ ಅವ್ರಿಗೆ. ನನ್ನ ಮಗ ತಾಯಿ ಸತ್ತು ಹುಡುಗ ಇರೋದ ಅವಾಗ 2 ಎಕರೆ ಹೊಲ ಅವನ ಆಸರಕ್ಕೆ. ಅದಕ್ಕೆವ್ವ, ಬಡವ್ರ ಹೊಟ್ಟಿ ಮೇಲೆ ಕಾಲು ಕೊಡಬೇಡ ಅಂತ ಹೇಳುವ ಅವ್ರಿಗೆ ನೀನು ಸ್ವಲ್ಪ ತಿಳಿಸಿ ಹೇಳು. ಅವ್ರು ಒಳ್ಳೆಯವ್ರಂತ ಈ ಮನೆ ಸೊಸೆಯ ಬಂದೇನೆ, ಇಲ್ಲಿ ಬಂದ್ಮೇಲಪ್ಪ ನಂಗೆ ಗೊತ್ತಾಗಿದ್ದು ಅವ್ರು ಕೆಟ್ಟವ್ರು ಅದಾರಂತ. ಯವ್ವ, ಅದು ನಿಮ್ಮ ಮನ್ತಂದ ವಿಷಯ. ಇವತ್ತು ಜಗಳಾಡ್ತೀರಿ, ನಾಳೆ ಕೂಡ್ತೀರಿ. ಆದರೆ ನಮಗೆ ಹಂಗಲ್ಲಲ್ವ, ನಮಗೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗುವ. ಎಲ್ಲಾರ್ಕಿಂತ ನಿಮ್ಮ ಮಗ ಭಾಳ ಶಾಣೆ ಅದಾನ, ಸ್ವಲ್ಪ ಅವ್ನು ಹೇಳ್ದಂಗೆ ಕೇಳ್ರಿ, ನಾ ಇನ್ನು ಬರ್ತೀನಿ. ಶಿವು, ಏನಪ್ಪ? ನಿನ್ನ ಮುಂದೆ ಒಂದು ಮಾತು ಹೇಳಬೇಕಾಗಿತ್ತಪ್ಪ. ಏನದ? ನಿಮ್ಮವ್ವಗೆ ಆರಾಮಿಲ್ದಾಗ ಈ ಹೊಲ ಒತ್ತಿ ಇಟ್ಟು ಗೌಡ್ರ ಹತ್ತಿರ ರೊಕ್ಕ ಇಸ್ಕೊಂಡಿದ್ದೆ. ಆದರೆ ಈಗ ಅವರಿಗೆ ರೊಕ್ಕದ ಅವಶ್ಯಕತೆ ಇಲ್ಲಪ್ಪ, ಈ ಹೊಲದ ಮ್ಯಾಲೆ ಕಣ್ಣೈತೆ ಅವ್ರಿಗೆ. ಏನು ಹೇಳಕತ್ತಿಪ್ಪ ನೀನು? ನನಗೆ ಎಂದೋ ಸಮಸ್ಯೆ ಇತ್ತು, ದೊಡ್ಡವ್ರು ಗೆಳತಾರ ಎಟ್ಟು ಮಾಡ್ಬೇಕು ಅಟ್ಟೆ ಮಾಡಬೇಕು, ಅವ್ರ ಜೊತೆ ಅವ್ರು ಎಟ್ಟಿರ್ಬೇಕು ಅಟ್ಟೆ ಇರ್ಬೇಕು ಅಂತೇಳಿ. ಹೊಲ ಬರ್ದು ಕೊಟ್ರೆ ಏನಾಯ್ತು? ಸಾಲ ಇಸ್ಕೊಂಡಿದ್ದು ಬರ್ದು ಕೊಟ್ಟು ಈಗೇನ ಈ ಹೊಲ ತೊಗೋಬೇಕತ್ತಾರೇನವ್ರು? ಯಪ್ಪ, ನಾ ಬದುಕಿರೋ ಮಟ್ಟ ನೀ ಯಾವುದೂ ಚಿಂತೆ ಮಾಡಕ್ಕೆ ಹೋಗಬೇಡ. ಈ ಹೊಲಕ್ಕೆ ಏನಾರ ಕಣ್ಣು ಹಾಕಿದ್ರೆ, ಕೈ ಹಾಕಿದ್ರೆ ಅವ್ರ ಕೈನ ಕತ್ತರಿಸ್ತೀನಿ. ಆದ್ರೆ ಇದು ನಿನ್ನ ಹೊಲ, ನಿನಗದ್ದಾಗ್ತೈತೆ ತಗೋ. ದೊಡ್ಡವ್ರಿಗೆ ಎದುರು ವಾದ್ಸಕ್ಕಾಕತ್ತಾನ ನಮಗೆ, ಎದುರಾಗತ್ತೆ. ಅವ್ರು ಕೂಡ ನಕ್ಕೊಂತ ದೂರ ಸರಿದು ಬಿಡೋನು. ಏನೋ ಇರಲಿ ಅಂಥೇಳಿ ನಾನು ನೀ ಮಾತನ್ನ ನಿನಗೆ ಹಿಂಗೆಲ್ಲ ವಿಚಾರ ಮಾಡಕತ್ತಾರಂತೇಳಿ ನಿನಗೆ ಹೆಂಗೆ ಗೊತ್ತಾತಪ್ಪ? ಒಂದೇ ಮನ್ಯಾಗ ಎಲ್ಲರೂ ಒಂದೇ ರೀತಿ ಇರೋದಿಲ್ಲಪ್ಪ. ಈ ಸುದ್ದಿನ ನನ್ನ ಕಿವಿಗೆ ಹಾಕಿದಾಕಿ ಸಣ್ಣ ಸಾವುಕಾರನ ಹೇಳಿದ್ದೆ. ಆ ಪುಣ್ಯಾತ್ಮಳೆ ಇದನ್ನು ನನಗೆ ತಿಳಿಸಿ ಹೇಳಿದ್ದು. ಯಪ್ಪ, ಮಾಯನ ಕಮ್ಮಿ ಇಲ್ಲ, ಎಲ್ಲ ಓದೀನಿ. ಈ ಹೊಲ ಹೆಂಗೆ ಬಿಡಿಸ್ಬೇಕು ಹೆಂಗಿಲ್ಲ ಎಲ್ಲ ಗೊತ್ತೈತೇಳ ನನಗೆ. ಕಾನೂನು ಪ್ರಕಾರ ಏನು ಮಾಡ್ಬೇಕು ಮಾಡೋನು. ಹಾಂ, ಎಂಥ ಹುಚ್ಚದೀಪ ನೀನು. ಕಾನೂನು ಕೋರ್ಟು ಅಂತೀಯಲ್ಲ, ಆ ಕಾನೂನು ಕೋರ್ಟಿಗೆ ಹೋಗಾಕಾದ್ರೂ ರೊಕ್ಕ ಬೇಕಪ್ಪ. ಇರಲಿ ಬಿಡುತ್ತಮ್ಮ, ಇದನ್ನು ನಾನೇ ಏನಾರು ಮಾಡಿ ಕಡ್ಯಾಕೆ ಮಾಡ್ಕೊತೀನಿ. ಇರಲಿ ಬಿಡು, ದೇವ್ರದ. ಯಾಕೆ ಬಸಪ್ಪ, ಏನೋ ಮಾತಾಡ್ಬೇಕಂತ ಬಂದಿ ಹಂಗ ಸುಮ್ಮ ಕುಂತಿಯಲ್ಲ, ಏನ್ ಮಾತಾಡ್ಬೇಕ? ಯವ್ವ, ಹುಡುಗನ ಆ ಕಡೆ ನೌಕರಿಗೆ ಕರಿಯಾಕತ್ತಾರ್ರಿ ಯವ್ವ.
ಅದಕ್ಕೆ ಅದಟ್ಟು ಹೊಲ ಬಿಟ್ಟು ಕೊಟ್ರಿ ಅಂದ್ರೆ ಆ ಹೊಲದ ಮೇಲನ ಬ್ಯಾಂಕ್ನ್ಯಾಗ ಸಾಲ ಮಾಡಿ ಹುಡುಗನಟ್ಟು ಮೆಟ್ಟಿಗೆ ಹಚ್ಬೇಕು ಅಂತ ವಿಚಾರ ಮಾಡಕ್ಕಂತ ಬಂದೇವ. ಅಲ್ಲಿ ಸಾಲ ಮಾಡಿ ಹುಡುಗ ನೌಕರಿ ಹಚ್ಚಂಗಿತ್ತಂದ್ರ ಇಲ್ಲಿ ಮಾಡಿದ ಸಾಲ ಯಾರು ತೀರಿಸ್ತಾರ? ಯಪ್ಪ, ಇಂದಿಲ್ಲ ನಾಳೆ ಮಗಗ ನೌಕರಿ ಹತ್ತೈತಿ, ಅವಾಗೂ ಪಗಾರ ಚಲೋ ಆಕತಿ, ಅದ್ರಾಗ ದುಡಿದು ಮುಟ್ಟಿಸ್ತಾನ್ರಿಪ್ಪ. ಅದ್ರಿ ಅಪ್ಪಾರ, ನಾ ಏನು ಹೊರಗನೇವನ್ರಿಪ್ಪ, ಬ್ಯಾರಿ ಕಾಲ ನಿಮ್ಮ ಮನ್ಯಾಗ ದುಡ್ಕೊಂತ ಬಂದೇನಲ್ರಿ ದೇವ್ರು. ನೌಕರಿನೇ ಆಕೈತಿ, ಮುಂದೊಂದಿನ ಪಗಾರನೂ ಚಲೋ ಆಕೈತಿ, ಆಮೇಲೆ ಒಂದು ಕನ್ಯೆ ತೆಗೆದು ಮದ್ವಿನೂ ಮಾಡ್ಕೊಡ್ತಿ. ಮದ್ವಿ ಮಾಡ್ಕೊಟ್ಮ್ಯಾಗ ಅವ ಹೆಂಡತಿ ಕರ್ಕೊಂಡು ಊರ್ ಬಿಡ್ತಾನ, ಅವಾಗ ನಮ್ ಸಾಲದ ಗತಿ ಏನೋ ಭೂಪ? ಮಗನ ನೌಕರಿ ಸಂಬಂಧ ಹೊಲ ಬಿಡಿಸ್ಕೋತಾನತ್ ಮಾಡಿ ಅನ್ನಕೈವ ಮೆತ್ತಗ ಮಾತಾಡಿ ಹೊಲ ಕಡಿಯಾಕ ಮಾಡ್ಕೊಣಯವ. ಚೇ ಸಿದ್ದಪ್ಪದಣಿ, ನಾನು ಆ ಗುಣದಾವ ಅಲ್ರಿಪ್ಪ ಯಪ್ಪ. ಅಲ್ಲ, ನನ್ನ ಯಾಕೆ ನಂಬುವಲ್ರಿಪ್ಪ ನೀವು? ನಂಬು ಅಂತ ಮಾತ ನಿನ್ನ ಬಾಯಾಗ ಬರೋಲ್ಲಾಗ್ಯಾವು, ಇನ್ನೇನ್ ನಂಬಕೋ? ಸಿದ್ದಪ್ಪದಣಿ ನೋಡ್ರಿಪ್ಪ, ನಾನು ಈ ಮನ್ಯಾಗ ದುಡಿಯಾಕ ಬಂದಾಗ ನೀವಿನ್ನೂ ಹುಟ್ಟಿದ್ದಿಲ್ರಿಪ್ಪ. ನಾನೇನು, ನನ್ನ ಸ್ವಭಾವ ಏನು, ನಾ ಎಂಥವ ಅನ್ನೋದು ದೊಡ್ಡ ಧನ್ಯರ್ಗೆ ಭಾಳ ಗೊತ್ತಿತ್ರಿ. ನಮಗೂ ಗೊತ್ತೈತಿ, ಆದ್ರ ರೊಕ್ಕದ ವಿಷಯದಾಗ ಯಾರ್ ನಂಬಕಾಗತ್ತ ಬಸಪ್ಪ? ಯವ್ವ, ಯಾರು ನಂಬ್ತಿರೋ ಬಿಡ್ತಿರೋ ಅದ ನನಗೆ ಬೇಕಾಗಿಲ್ಲ. ನೋಡ್ರಿವ್ವ, ನಾನು ಮಾತಿನಂಗ ನಡ್ಕೊಳ್ಳೋ ಮನುಷ್ಯ. ಮಾತು ಕೊಟ್ರ ಮಾತು ಮುಗಿತ್ರಿ ಅವ್ವ. ನಾಲಿಗೆಗೆ ಭಾಳ ಬೆಲೆ ಕೊಡೋ ಮನುಷ್ಯ ಅದೇನು. ಇದು ನಿಮ್ಮ ಹಿರಿಯರಿಗೂ ಗೊತ್ತಿತ್ತು. ಮಾತ್ ನಂಗೆ ನಡೆಯವಿದ್ರ ಮೊದಲು ಮಾಡಿದ ಸಾಲ ತೀರ್ಸು, ಆಮೇಲೆ ಕಾಗದ ಪತ್ರ ಒಯ್ಯಿ. ಹ್ಞೂ ಬಸಪ್ಪ, ನಮ್ ತಮ್ಮ ಹೇಳ್ದಂಗೆ ಕೇಳಿದ್ರ ನಿನಗೂ ಚಲೋ ನನಗೂ ಚಲೋ. ಏನು ಚಲೋ ರೀ? ಏನು ಚಲೋ? ಎತ್ತು ಕರೆದು ಬೇಡ್ಕೊಂಡ್ರು ನಿಮಗೆ ಒಂದೀಟು ಕಣಿಕರನ ಬರುವಂತಲ್ಲ. ಮಗನ ಮೆಟ್ಟಿಗೆ ಹಚ್ತೇನೆ, ಅವ್ನಿಗೊಂದು ದಾರಿ ಮಾಡಿ ಕೊಡ್ತೇನೆ, ನಿಮ್ಮ ಸಾಲ ತೀರಿಸ್ತೇನೆ ಅಂತಂದ್ರು ಇಷ್ಟು ವರ್ಷ ನಿಮ್ಮ ಮನ್ಯಾಗ ದುಡಿದಕ್ಕ ಚಲೋ ಪ್ರತಿಫಲ ಕೊಡಕತ್ತಿರುವ ಅಕ್ಕ ತಮ್ಮ. ಯವ್ವ, ಹಂಗ ಮಾಡ್ಬೇಡ್ರಿ. ನನ್ನ ಮಗನ ನಟ್ಟು ಮೆಟ್ಟಿಗೆ ಹಚ್ತೀನಿ, ದಾರಿ ಮಾಡಿ ಕೊಡ್ರಿ ಯವ್ವ, ನಿಮ್ಗೆ ಕೈ ಮುಗಿದು ಕೇಳ್ಕೊತೇನೆ. ಅದೇನ ಅಂತಾರಲ್ಲ, ಬಡವನ್ ಸಿಟ್ಟು ದೌಡಿಗ್ ಮೂಳ ಅನ್ನಂಗ ಹಂಗಾತ್ ನಿನ್ ಪರಿಸ್ಥಿತಿ. ಹೆಚ್ಚು ಮಾತಾಡಲ್ಲ, ಬೆಚ್ಚ ಒಂದು ಮಾತು ಹೇಳ್ತೀನಿ, ತೀರ್ಸು ಒಯ್ಯಿ. ದೊಡ್ಡವಾಗಿ ಇಂಥ ಸಣ್ಣವ್ರು ಕೂಡ ಮಾತಾಡು, ನಂದ ತಪ್ಪು. ಮಗನು ಕೂಡ ಮಾತಾಡಿದ್ರ ದೇವ್ರು ಏನ್ ಮಾಡ್ತಾನ ನೋಡು. ಅಲ್ಲಪ್ಪ, ನನ್ನ ಸಾಲಿ ಸಂಬಂಧ, ನನ್ನ ನೌಕರಿ ಸಂಬಂಧ ಅವಕ್ಕೆ ಯಾಕೆ ಬಾಯಿ ತೆಗದ್ ನೀನು? ಮನುಷ್ಯ ಲಕ್ಷ್ಯ ಮಾಡಿದ್ರ ತಿಳ್ಕೊತಿದ್ರಪ್ಪ. ಆಯ್ತು, ಅವ್ರ ಕಾಗದ ಪತ್ರ ಕೊಡಲ್ಲ ಅಂದ್ರೆ ಏನಾಯ್ತು? ಓದಿನಲ್ಲ, ನಾ ಓದಿದ ಮಾರ್ಕ್ಸ್ ಮ್ಯಾಗ ನನ್ನ ಸರ್ಟಿಫಿಕೇಟ್ ಮ್ಯಾಗ ಲೋನ್ ಕೊಡ್ತಾರ. ನಾನು ನೌಕರಿ ಮಾಡೇ ಮಾಡ್ತೀನಿ. ಏನು ಈಗ ಸಾಲ ಹೆಗಲೇರಿ ಕುಂತೈತಿ, ಮತ್ತೆ ನೀ ಸಾಲ ಮಾಡ್ತೀಯನಪ್ಪ? ಸಾಲದ ಬಗ್ಗೆ ವಿಚಾರ ಮಾಡಾಕತ್ತೆ ಅಂದ್ರ ಸಾಲಿನ ಬಿಡ್ತೀನಿ. ಮಗನ ಸಾಲಿನ ಹೆಚ್ಚಾತಂದ್ರ ನೀ ಸಾಲದ ವಿಚಾರ ಬಿಟ್ಟು. ಲೇ ತಮ್ಮ, ನೀ ಸಾಲಿ ಕಲ್ತದ್ದು 10 ಎಕರೆ ಹೊಲ ಹಿಡದಂಗಾಗೈತ್ ನನಗೆ. ಆದ್ರ ಅದಕ್ಕೇನು ಅರ್ಥನೇ ಇಲ್ಲಲ್ಲೋ. ಏನು 10 ಎಕರೆ ಹೊಲ ಹಿಡ್ದಟ್ ಖುಷಿ ಐತಿಪ್ಪ? 2 ಎಕರೆ ಹೊಲ ಕಾಯ್ದಾಗಲ್ಲ ನಮಗ, ಇನ್ನು 10 ಎಕರೆ ಬಗ್ಗೆ ಮಾತಾಡಕತಿ. ಇದ್ದಿದ್ದ ಆಸ್ತಿನ ಕಾಯ್ಕೊಡು ಅಂದ್ರ ರಗಡ್ ಹಾಕೈತಿ. ಒಮ್ಮೆ ಮನಸ್ಸಾಯ್ತು ಮರ, ಯಾಕ್ರ ಸಾಲಿ ಕಲ್ತನತ್ತೆ? ಏನ್ ಮಾಡದ್ ನನಗ? ಎಷ್ಟು ಗೊಂಜು ನೋಡು. ಅವನು ದವಾಖಾನೆ ಸಂಬಂಧ ಹೊಲ ಒತ್ತಿ ಹಾಕಿದಿ, ನಾನು ಸಾಲಿ ಸಂಬಂಧ ಸಾಲ ಮಾಡಿದಿ. ನೀವು ಒಬ್ಬ ದುಡಿಯೋ, ನಾ ದುಡಿತೀನಿ ಅಂದ್ರ ದುಡಿಬೇಡ, ಸಾಲಿ ಕಲಿ ಅಂತಿ. ನೀರ ಮ್ಯಾಗ ಮ್ಯಾಗ ಆರಾಮ್ ತಪ್ಪಾಕತೈತಿ. ಯಾವ್ದು ನೀ ವಿಚಾರ ಮಾಡೋಲ್ಲಪ್ಪ. ನೋಡ್ತಮ್ಮ, ನನ್ನ ಮಾತಿಗೆ ಅವರು ಏನು ಅನ್ನವಲ್ರಪ್ಪ. ಅದಕ್ಕ ನೀನ ಒಟ್ಟು ಗೌಡತಿ ಹತ್ರ ಹೋಗಿ ಮಾತಾಡಿದ್ರ ಕಳ್ಳ ಕರಗಬಹುದು ಅನ್ಸಾಕತ್ತೈತಿ. ಒಟ್ಟು ಪ್ರಯತ್ನ ಮಾಡಿ ನೋಡು. ಯಪ್ಪ, ಕಣ್ಣೀರ್ ಹಾಕಿದ್ರ ಕಲ್ಲ ಒಂದ್ ಹೊತ್ತಿ ಕರಗ್ತೈತಿ, ಆದ್ರ ಕಲ್ಲು ಮನುಷ್ಯನವ್ರವ್ರು ನಮ್ಮ ಮಾತಿಗೆ ಕರಗ್ತಾರ? ನೀ ಮಾತಿನ ಬಂದಿ, ನಿನ್ನ ಮಾತಿಗೆ ಕಿಮ್ಮತ್ ಕೊಟ್ಟಿಲ್ಲ ಅಂದ್ರ
ಇನ್ನು ನಾನು ಓದಿದ್ದು ನಾನು ಸಾಲಿದ್ದು ಎಲ್ಲ ಅಸಹ್ಯ ಮಾಡಿ ನಗತಾರಪ್ಪ. ಅಂಥವ್ರ ಮುಂದೆ ಏನಂತ ಮಾತಾಡ್ಲಿ? ನೋಡ್ತಮ್ಮ, ಇದ್ದದ್ದ ಮಾತಾಡು. ಬಣ್ಣದ ಮಾತಾಡಿ ಏನು ಗಳಿಸೋದೈತಿ? ಏನೈತಿ ನಿಜ ಹಕ್ಕಿಕತ್ತು ಅದನ್ನಷ್ಟ ಹೇಳು. ಹೋಗು ಮಾತಾಡು. ಇದ್ದಿದ್ದ ಮಾತಾಡ್ತೀನಪ್ಪ. ಆದ್ರ ಒಂದ್ ಮಾತ, ನನ್ನ ಮಾತಿಗೆ ಅವ್ರು ಏನು ಕಿಮ್ಮತ್ ಕೊಡ್ಲಿಕ್ಕಂದ್ರು, ಆದ್ರ ನಿನ್ನ ಹೆಸರಲ್ಲಿದ್ದ 2 ಎಕರೆ ಹೊಲ ನನ್ನ ಜೀವ ಹೋದ್ರು ಅವ್ರಿಗೆ ಬಿಟ್ಟು ಕೊಡೋದಿಲ್ಲ. ಏನಾರ ಮಾತಾಡಿ ವರ್ಷ ತಡ ಆದ್ರೂ ಆ ಹೊಲ ಬಿಡಿಸೋತೀನಿ, ನಿನ್ನಂತೆ ಮಾಡೇ ಕೊಡ್ತೀನಿ. ಅದು ಒಂದಪ್ಪ ನಿನ್ನ ಮಗನ ಕನಸು. ನೋಡಪ್ಪ, ನಂದಂತೂ ಆತು ಹೋದು. ಆದ್ರ ನಿನ್ನ ಹಸಿರಕ್ಕಂತ ಇರುವುದು ಅದು 2 ಎಕರೆ ಹೊಲ. ಅದಷ್ಟು ನಿನ್ನ ಪಾಡಿಗೆ ಉಳಿದು ಬಿಟ್ರ ಅದ ನನಗೆ ಆನಂದಪ್ಪ, ಅದ ನನಗೆ ಸಂತೋಷ. ಈಗೇನಪ್ಪ, ಅವ್ರ ತಕ್ಕ ಮಾತಾಡ್ಕೊಂಡು ಬರ್ಬೇಕು. ಮಾತಾಡ್ಕೊಂಡು ಬರ್ತೀನಿ, ಯಾವುದು ವಿಚಾರ ಮಾಡಕ್ ಹೋಗ್ಬೇಡ. ನಿಮ್ಮ ಮನೇಲಿ ಬಾ. ನಿಮ್ಮಪ್ಪನ ಮಾತಿಗೆ ಅಣಿಲಾರ ನಾವು ನಿನ್ನ ಮಾತಿಗೆ ಅಣಿತೀವ? ನಮ್ಮಪ್ಪ ಮಾತಿಗೆ ಅನ್ಸ್ತಾನ, ಮಂದಿಗೆ ಅನ್ಸ್ತಾನ್ರಿ. ಆದ್ರೆ ನಾ ಓದದವ, ಮಾತಿನಾಗ ತೂಕ ಐತಿ, ಮಂದಿ ಜೊತೆ ಮಾತಾಡಕ ಹಕ್ಕ ಐತಿ. ಅದು ಅಲ್ದ ನಮ್ಮಪ್ಪ ಸಾಲ ಸಂಬಂಧಲ್ಲ ನಮ್ಮ ಹೊಲ ನಿಮ್ತೆ ಒತ್ತಿ ಇಟ್ಟಿದ್ದು, ನಿಮಗೇನು ಖರೀದಿ ಹಾಕಿ ಕೊಟ್ಟಿಲ್ಲ. ಕೇಳೋ ಹಕ್ಕ ಐತ್ರಿ ನನಗೆ, ಕೇಳಕತ್ತೀನಿ. ಇಷ್ಟು ಮಾತಿನ ಬಗ್ಗೆ ನೀ ಮಾತಾಡಂಗಿದ್ರ ಕೊಟ್ಟ ಸಾಲ ವಾಪಸ್ ಕೊಟ್ಟು ಕಾಗದ ಪತ್ರ ತಗೊಂಡ್ ಹೋಗ್ಬೇಕಂತನೋ ಪರಿಜ್ಞಾನ ಇಲ್ಲ ನಿನಗ? ಐತ್ರಿ, ಯಾಕಿಲ್ಲ? ನಾ ಹುಟ್ಟದಾಗಿಂದ ನೋಡಾಕತ್ತೀನಿ ನಮ್ಮಪ್ಪ ನಿಮ್ಮ ಮನ್ಯಾಗ ದುಡ್ಯಾಕತ್ತಾನ. ಇಷ್ಟ ದಿನ ಬಸಪ್ಪ ನಮ್ಮ ಮನ್ಯಾಗ ದುಡ್ದಾನಲ್ಲ ಅನ್ನೋ ಸ್ವಲ್ಪ ಕನಿಕರ ತೋರಿದ್ರಿ ಅಂದ್ರ ಮುಂದೆ ನನಗೆ ನೌಕರಿ ಬರೋ ಭಾಗ್ಯ ಐತ್ರಿ. ನೌಕರಿ ಬತ್ತಂದ್ರೆ ನಿಮ್ಮ ಸಾಲ ತೀರ್ತದ, ನಾವು ಸ್ವಲ್ಪ ಮಂದ್ಯಾಗ ಬೆಳಕಿ ಬಂದಂಗೆ ಆಕೈತಿ. ತಿಳ್ಕೊಂಡು ಮನ್ಯಾಗ ಕಟ್ಕೋರಿ. ನೋಡಪ್ಪ ಶಿವು, ನಮ್ಮ ಅಪ್ಪಾರು ಮಾತಿಗೆ ಮಳ್ಳಾಗ್ತಿದ್ರು, ಹೊಳ ಹಸ್ತಿದ್ರು, ಮನಿ ಹಸ್ತಿದ್ರು, ಎಲ್ಲಾ ಹಸ್ತಿದ್ರು. ನಾವು ಹಂಗ್ ಮಾಡ್ಕೊಂತಂದ್ರೆ ಹೆಂಗ್ ನಡಿತೈತಿ? ಇದ್ದಿದ್ದು ಕಳ್ಕೊಬೇಕಾಕೈತಿ, ನಾವು ತಟಕ ಉಳ್ಕೋಬೇಕಾಕೈತಿ. ನಿಮ್ದು ನೀವು ಉಳ್ಕೋರಿ, ಆದ್ರೆ ದೊಡ್ಡ ಮನಸ್ಸು ಮಾಡಿ ನಮ್ಮ ಹೊಲ ನಮಗೆ ಕೊಟ್ಟು ಬಿಡ್ರಿ. ನಮ್ಮ ಅಪ್ಪ ಅದ ಚಿಂತೆ ಆಗದಲ್ಲ, ನೀವೇ ತಿಳ್ಕೊಂಬಿಡ್ರಿ. ನಮ್ಮ ಅವನು ಕಳ್ಕೊಂಡೇವಿ, ನಮ್ಮ ಅಪ್ಪ ಇದ ಚಿಂತೆ ಕೂತಂದ್ರೆ ಅವನು ಕಳ್ಕೊಬೇಕಾಗೈತಿ, ಇದ್ದು ಹೊಲನೂ ಕಳ್ಕೊಬೇಕಾಗೈತಿ. ಹೊಲ ಏನ್ರಿ ಹೊನ್ನ ಮಣ್ಣ ಹೆಣ್ಣ ತಾನಾಗಿ ಒಲಿತು ಹೋದಿತ್ತು. ಆದ್ರೆ ಹಡದ ಅಪ್ಪನ ಉಳ್ಕೋಬೇಕನ್ನೋ ಆಸೆ ಈ ಜೀವಕ್ಕೈತ್ರಿ. ನಿಮ್ಮಪ್ಪ ಅದ ಚಿಂತೆಗ್ ಸಾಯ್ತಾನ, ನಿಮ್ಮೊಳ ನಾವೇನ್ರ ತಗೊಂತೀವಿ ಅಂತೇಳಿ ಅದ ವಿಚಾರದಾಗದಿ ಹೆಂಗ? ನನಗೇನು ಹಂಗ ಅನಿಸಿಲ್ರಿ, ಆದ್ರೆ ನೀವು ಮಾಡಾಕತ್ತಿದ್ದು ಹಂಗ ಅನ್ಸಾಕತೈತಿ. ನೀವು ನಿಮ್ಮ ತಮ್ಮ ಬುದ್ಧಿ ಬದಲು ಮಾಡಿದ್ರಂದ್ರ ನಮ್ಮಂತ ಬಡವರು ಬದುಕ್ತಾರಿ, ನಮ್ಮಂತ ಕಲ್ತವ್ರು ಯಾವ್ದ್ರ ಒಂದು ಉದ್ಯೋಗ ಮಾಡ್ತಾರಿ. ಹೇಳಿ 2 ಎಕರೆ ಹೊಲ ನಾನು ಓದೋದು ಕಾಗದ ಪತ್ರ ಇಟ್ಕೊಂಡು ಆ ಕಾಗದ ಪತ್ರ ಕೊಟ್ಟು ಬಿಡ್ರಿ. ನೀ ಓದೋ ಕಾಗದ ಪತ್ರ ತಗೊಂಡೆ ಬೆಂಕಿ ಹಚ್ಚುನೇನಾ? ಹೊಲ ಆದ್ರ ಕಣ್ಣು ಮುಂದಿರ್ತೈತಿ. ಕಣ್ಣು ಮುಂದಿದ್ದ ನಮ್ಮ ಅಪ್ಪನ ನೋಡುವಲ್ರಿ, ನಾನು ನೋಡುವಲ್ರಿ. ನಿಮ್ಗೆ ಕಾಗದ ಪತ್ರನ ಹೆಚ್ಚಾತಲ್ಲ, ಇಲ್ರಿ ಇವತ್ತಲ್ಲ ನಾಳೆ ನೌಕರಿ ಮಾಡೇ ಮಾಡ್ತೀನಿ, ನಿಮ್ಮ ಸಾಲ ತೀರಿಸ್ತೀನಿ. ಅವಾಗ ಹೆಂಗ ಕಾಗದ ಪತ್ರ ಒಯ್ಬೇಕು, ನಿಮ್ಮ ಜೊತೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ತೀನಿ ರೀ. ಇಷ್ಟು ಕಾಡಾಕತ್ತಿರಲ್ಲ, ಕಾಡ್ರಿ. ಮುಂದೊಂದಿನ ಒಂದು ಟೈಮ್ ಬರ್ತದೆ ನಮಗೂ. ನೋಡು ಈಗ ಹೆಂಗ್ ಮಾತಾಡಕತ್ತಿ. ನಾವೇನಾರ ಕಳ್ಳ ಕರಿಗೆ ನಿನ್ನ ಕಾಗದ ಪತ್ರ ಕೊಟ್ಟಿವಿ ಅಂತ ತಿಳ್ಕೊ, ಮುಂದ್ ಹೆಂಗ್ ಮಾತಾಡಕಿಲ್ಲ. ನಾ ಮಾತಾಡೋ ಕೆಟ್ಟ ಹಾಕಿರ್ಬೋದ್ರಿ, ನೀವು ಇಷ್ಟೆಲ್ಲ ಆಸ್ತಿ ಮೋಸದಿಂದ ಮಾಡಿರ್ಬೋದು, ಅದು ನಿಮಗೂ ಹಿಡಿಸಿರ್ಬೋದು. ಆದ್ರೆ ನಿಮ್ಮ ಮನಸ್ಸಿಗೆ ಇರಿಸೋದಿಲ್ಲ. ಇವತ್ತಲ್ಲ ನಾಳೆ ಯಾರಿಗೆ ಹೆಂಗೆ ಯಾರಿಗೆ ಏನು ದಕ್ಕಬೇಕ ಅದ ದಕ್ಕದ್ರಿ. ನೋಡಾಕತ್ರಿ, ನಾನು ಜೀವಂತ ಬದುಕಿ ಉಳಿದಿರ್ತೀನಿ, ನೀವು ಜೀವಂತ ಬದುಕಿ ಉಳಿದಿರ್ತೀರಿ. ಯಪ್ಪ ಎನ್ನ ಅಂದ್ರ ಒಂದ್ ರೊಟ್ಟಿ ಕಾಂತಿ, ಇಲ್ಲಂದ್ರ ಆದಿ ಹೆಣ ಹಾಕಿ. ಯಪ್ಪ ಏನಂದ್ರೆ ಒಂದು ರೊಟ್ಟಿ ಕಾಂತಿನ? ದುಡ್ದು ಬದುಕಿದ್ರೆ ಒಂದು ರೊಟ್ಟಿ ಕಾಂತೀನ್ರಿ. ನಿಮ್ಮಂತವ್ರಿಗೆ ಯಪ್ಪ ಎನ್ನ ಸಲಾಮ್ ಹೊಡೆದ್ನಂದ್ರೆ ಇದ್ದಿದ್ದೆಲ್ಲ ಕಳ್ಕೊಂಡು ಕುಂದಿರ್ಬೇಕಾಕೈತಿ. ದುಡಿಯೋಂಗ ದುಡ್ಡಿನ ಹಾದಿ, ದುಡಿಯೋಂಗ ಬದುಕಾಕದಾರಿ. ಅದನ್ನ ನೀವು ಮರ್ತೀರಿ, ನಾ ಮರ್ತಿಲ್ಲ, ನಮ್ಮ ಅಪ್ಪ ಅಂತ ಹೇಳು ಕೊಟ್ಟಿಲ್ಲ. ಇಷ್ಟೆಲ್ಲ ಮಾತಾಡವಾದ್ರ ನೀ ನನ್ನ ಕಣ್ಣು ಮುಂದೆ ಕುಂದ್ರಬೇಡ, ನಡೆ ಇನ್ನ. ಹೋಗ್ತೀನ್ರಿ, ಈ ಭೂಮಿ ಮ್ಯಾಗ ಹುಟ್ಟಿ ಒಂದ್ ಬೆಳಕ ಶಾಶ್ವತ ಇಲ್ಲೇ ಇರಾಕ ಯಾರೂ ಬಂದಿಲ್ಲ. ಆದ್ರ ನಾ ಹೊಳ್ಳಿ ನಿಮ್ಮ ಮನೆಗೆ ಬಂದ ಬರ್ತೀನಿ. ಯಾಕ
ನಮ್ಮ ಅಪ್ಪನ ಆಸ್ತಿ ಕಾಗದ ಪತ್ರ ತಗೊಂಡ್ರ ಅಪ್ಪ ಹೋಗಿದ್ದ ಮಗ ಬಂದಿದ್ದ ಅವೇನ್ ರಗಡ್ ಮಾತಾಡ್ದ ನಾ ಏನ್ ಹಣಿಲಿಲ್ಲ ತಟಕ ನೀನು ಮಾತಾಡ ಅವನ್ ಜೋಡಿ ಮಾತಿಗೆ ಮಾತು ಬೆಳ್ಸಕತ್ನಂದ್ರ ಅವಾರ ಇರ್ಬೇಕು ಇಲ್ಲ ನಾರ ಇರ್ಬೇಕು ಮಾತಿಲ್ಲ ನಮ್ಮ ನಡೆಯಲಕ್ಕ ಏನಿದ್ರು ಅದು ಒಂದಿನ ಹಾಕೈತಿ ಬಸಪ್ಪ ಹಾದಿ ಏನ ಹಾಕ್ತಾನ ಹೊಳ ನಮ್ಮಂತೆ ಆಗತ್ತ ಮಗ ಬೀದಿ ಬೀಳ್ತಾನ. ನೀ ಅನ್ಕೊಂಡಿದ್ ತಪ್ಪಕ್ಕ ಅವಂಗಿಂದಲ್ಲ ನಾಳೆ ನೌಕರಿ ಬರ್ತದ ಬಂತಂದ್ರ ಆಸ್ತಿ ಪತ್ರ ಎಲ್ಲ ಒಯ್ತಾನ ಅವಾಗ ಏನ ಮಾಡ್ಬೇಕಕ್ಕ ನೀನು ನೌಕರಿ ಹತ್ಬೇಕಂತಂದ್ರ ಅವಂಗ ರೊಕ್ಕ ಬೇಕು ಆದ್ರ ಅವಂಗ ರೊಕ್ಕ ಎಲ್ಲೂ ಹೊಂಡಬಾರ್ದ. ರೊಕ್ಕ ಅವಂಗ ಹೊಂದಬಾರ್ದಂದ್ರ ಕಾಗದ ಪತ್ರ ನಮ್ಮನ್ನ ಬಿಟ್ಟು ಹೋಗಬಾರ್ದು. ಕಾಗದ ಪತ್ರ ವಿಷಯ ನನಗ್ ಬಿಡ ಆದ್ರ ಆ ಮಗನ್ ಜೋಡಿ ನೀ ಮಾತಾಡ. ಮಾತಾಡ್ಕೊಂಡ್ ಬರ್ತನಕ್ಕ ನಾ ಮಾತಾಡೋ ಮಾತಿಗೆ ಸತ್ತು ಹೋಗ್ಬೇಕವ. ಆಸ್ತಿ ಪತ್ರ ಸಲುವಾಗಿ ನೀವೇನ್ ಬರೋದು ನಿನ್ನ ಮಗ ಬರೋದು ನನಗೆ ಯಾಕ ಸರಿ ಅನ್ಸಲ್ ನೋಡ ಬಸಪ್ಪ. ಸಾಲ ತೀರ್ಸ ಆಸ್ತಿ ಪತ್ರ ಬಂದು ಒಯ್ಯಿ. ಸಾವ್ಕಾರ ನೀವು ಅದ ಅನ್ನೋದು ನಾವು ಇದ ಅನ್ನೋದು ಹಿಂಗ ಮಾತಾಡ್ಕೊಂತ ಹೊಂಟ್ರ ನಮಗೆ ಆಸ್ತಿ ಯಾವಾಗ ದಗ್ತೈತಿ ನಿಮ್ಮ ಸಾಲ ಯಾವಾಗ ತೀರ್ತೈತಿ ಇದ ತಿಳಿವಲ್ಲ ಅರ್ಧಂಗ ಆಗೈತಿ ನಾನು. ಯಪ್ಪ ಹೆಂಗ ಮಾಡೋದು? ಸಾಲ ಮಾಡಿ ಒಂದ್ ಬೆಳಕ್ ಸಾಲ ತೀರ್ಸಬೇಕಲ್ಲಪ್ಪ. ನೌಕರಿ ವಿಚಾರ ಮುಂದಿಡೋನು. ನಾನು ಒಂದ್ 5-6 ತಿಂಗಳು ಎಲ್ಲಾರ ಬೇರೆ ಕಂಪ್ನ್ಯಾಗ ಕೆಲ್ಸಕ್ಕೆ ಹೋಗ್ತೀನಿ. ಪಗಾರ ಕೊಡ್ತಾರ. ಅದನ್ನ ಮೊದಲು ಸಾಲ ತೀರ್ಸನು ಕಾಗದ ಪತ್ರ ತಗೊಳ್ನು ಮುಂದ್ ನೌಕರಿ ವಿಚಾರ ಮಾಡಿ ನೋಡಪ್ಪ. ಅಲ್ಲಿ ಇಲ್ಲಿ ಬೇರೆ ತಲೆ ಎಲ್ಲಿ ಕೆಲಸ ಬೇಕಿವ ಇಲ್ಲೇ ನಿಮ್ಮಪ್ಪ ದುಡ್ದಂಗ ನಮ್ಮ ಹತ್ರ ದುಡಿ ನಿನಗೇನ್ ತಿಂಗಳ ನೋಡ್ಕೊಡ್ಬೇಕು ಕೊಡ್ತದ. ಅಷ್ಟೆಲ್ಲ ಸಾಲಿ ಕಲ್ತ ನನ್ನ ಮಗ ಇನ್ನೊಬ್ರ ಹತ್ರ ಹೊಲದಾಗ ಕೆಲಸ ಮಾಡೋದ ಬ್ಯಾಡ್ರಿಪ್ಪ. ಅವೇನು ಕಲ್ತಾನಲ್ಲ ಅದರ ತಕ್ಕಂಗ ದೊಡ್ಡ ನೌಕರಿನ ಸೇರ್ಲಿ, ದೊಡ್ಡ ಸಾಯಿಬಾಗೇ ಇರ್ಲಿ ಅವ. ಏನು ಮಗನ ದೊಡ್ಡ ಸಾಹಿಬ್ ಮಾಡು ಕನಸದ ಅದು ಸತ್ರ ಸಾಧ್ಯ ಇಲ್ಲ. ಮುಂದಿಂದ ಯಾರು ಕಂಡಾರಿ? ಇವತ್ತಲ್ಲ ನಾಳೆ ದೇವರ ಆಶೀರ್ವಾದದಿಂದ ನಂಗೆ ನೌಕರಿ ಹತ್ಬಹುದು, ಚಲೋ ಪಗಾರ ಬೀಳ್ಬಹುದು, ನಿಮ್ಮಂಗ ನಾನು ಆಸ್ತಿ ಮಾಡ್ಬೋದು. ಮುಂದೊಂದಿನ ನೀವೆಲ್ಲ ಆಸ್ತಿ ಕಳ್ಕೊಂಡ ನಮ್ ಕೈಯಾಗ ದುಡಿಬಹುದು. ಅಂತ ಹೊತ್ತು ಬಂದ್ರು ಬಂದಿತ್ತಲ್ರಿ. ಏಯ್ ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು, ಸುಮ್ನಿರು. ಮತ್ ನೋಡಪ್ಪ ಹೆಂಗ್ ಅಂಗೀಶ್ ಮಾತಾಡ್ತಾರ, ಮತ್ ಸಿಟ್ಟು ಬರೋದಿಲ್ಲೇನ? ಏ ತಮ್ಮ, ನಿಂದಕರಿರಬೇಕು ನರ ಹಂದಿಗಳಂಗ ಅಂತ ಹೇಳಿ ಬಲ್ಲವ್ ಹೇಳ್ಯಾರಪ್ಪ. ನಿಂದಕರಿರ್ಬೇಕು, ನಿಂದಕರಿದ್ದಾಗನ ಸಾಧಕರಿಗೆ ಒಂದು ಬೆಲೆ ಸಿಗತೈತಿ. ಹಿಂಗ ಮಾತಾಡಕತ್ತಿಯಲ್ಲ ಮುಂದೊಂದಿನ ನಿನ್ನ ಕಾಲ ಮೇಲೆ ನೀನ ಕಲ್ಲು ಹಾಕೋತಿ ನೋಡಾಕತ್ತಿ. ಛೇ ಹಂಗ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಪಾಯಪ್ಪ. ಮಗ್ಗ ಬುದ್ಧಿ ಹೇಳಾಕತ್ತೇನಿ. ತಂದಿ ಮಗ ಒಳಗಿಂದೊಳಗ ಏನ ಮಸ್ಲತ್ ಮಾಡಂಗ್ ಕಾಣಕತ್ತೀರಿ. ನನಗೇನು ಗೊತ್ತಾಗಲತ್ತ ಮಾಡ್ರೇನು? ಯಪ್ಪ ಮಾತಾಡೋರ್ ಮಾತಾಡ, ಏನ್ರ ಮಾತಾಡಿದ್ರೆ ಏನ್ರ ತಿಳ್ಕೊಳ್ಳೋರ್ ಮುಂದೆ ಏನಂತ ಮಾತಾಡವ? ಎದಕ್ ಬಂದಾರ ಅಷ್ಟ ಕೇಳ. ಮುಂದೆ ನಾವು ವಿಚಾರ ಮಾಡೋಣ. ಸಾಲ ತೀರಿಸಿದ ಮೇಲೆ ಕಾಗದ ಪತ್ರ ಕೊಡೋಣ ನೋಡಪ್ಪ. ನಾ ಅದನ್ನ ಹೇಳಕ್ ಬಂದಿನಿ ಈಗ. ಅಪ್ಪ ಇನ್ನೇನು ಹೆಚ್ಚಿ ಮಾತಾಡಕ್ ಹೋಗಬೇಡ. ಸಾಲ ತೀರ್ಸಿದ ಮ್ಯಾಗ ಕಾಗದ ಪತ್ರ ಕೊಡೋರಾಗಿದ್ರಂದ್ರ ಒಂದ್ 5-6 ತಿಂಗಳ ನನಗೆ ಟೈಮ್ ಕೊಡಪ್ಪ. ಎಲ್ಲೆಲ್ಲ ದುಡಿತೀನಿ, ಇವ್ರ ಸಾಲ ತೀರಿಸ್ತೀನಿ. ಅವಾಗ 2 ಎಕರೆ ಹೊಲ್ದಾಗ ನೀನ ಮಾಡ್ಕೊತ ಹೋಗಕತ್ತ, ನಾನು ಎಲ್ಲರ ದುಡ್ಡು ಬದುಕ್ತೀನತ್ತ. ಯಾಕೆ ಇಷ್ಟು ದಿನ ದುಡಿದ್ರು ಏನು ಉಪಯೋಗ ಆಯ್ತು ನಿನಗ? ಹೋಗ್ಲಿ ಬಿಡ, ನಾವು ಮಾತಾಡೋಣ. ಆತಳ್ರಿಪ್ಪ, ನನ್ನ ಮಗ ಹೇಳಿದಂಗ ಏನು ಬಸಪ್ಪ ಮಗನ ಮಾತು ಪಾಲ್ಸಂಗಾದಿ ನೋಡ್ತೀನಿ ನಾನು. ಅಮ್ಮ ಇವ್ರಂತೂ ಹಿಂಗಂದ್ರಲ್ಲಪ್ಪ. ಯಪ್ಪ ಅವ್ರು ಮುಂದೆ ನಿಂತಲ್ಲಿ ಇಲ್ಲಿ ಹೊಡೆದ್ರು ನಮ್ಮ ಆಸ್ತಿ ಕಾಗದ ಪತ್ರ ಅವ್ರೇನು ಕೊಡೋದಿಲ್ಲ. ಅವಕ್ಕೆಲ್ರ ಮನಸ್ಸು ಅನ್ನೋದು ಐತೆ ಅಪ್ಪ. ನೀ ಗಟ್ಟಿ ಧೈರ್ಯ ಮಾಡಿದೆ ಅಂದ್ರ ಇವತ್ತಲ್ಲ ನಾಳೆ ನಾ ದುಡ್ದು ಅವ್ರ ಸಾಲ ತೀರಿಸ್ತೀನಿ, ಆಸ್ತಿ ಕಾಗದ ಪತ್ರ ಇಸ್ಕೊಂಡ್ ಬರ್ತೀನಿ. ಅಲ್ಲಿ ತಕ ನೀ ಧೈರ್ಯ ಆಗಿರೋಪ್ಪ. ನೀ ಧೈರ್ಯ ಇದ್ದಿದ್ರೆ ನಂಗೆ ಬದುಕಾಕೊಂದ್ ದಾರಿ, ನಂಗೆ ದುಡಿಯಾಕೊಂದ್ ದಾರಿ. ಆತಪ್ಪ, ಇವರಿಷ್ಟು ಕಟಗ ಮನುಷ್ಯನವ್ರು ಅದಾರ ಅನ್ನೋದು ನನಗೆ ಈಗ ಗೊತ್ತಾಗತ್ತಮ್ಮ. ನಿನಗೆ ಹೆಂಗ ತಿಳಿತೈತೆ ಹಂಗ ಮಾಡು.
ಒಂದ್ ಮಾತಪ್ಪ, ಸಾಲದ ಸಲುವಾಗಿ ಅವ್ರ ಮನ್ಯಾಗ ದುಡಿಯಾಕತ್ತಿಲ್ಲ, ಇನ್ ಮುಂದ್ ದುಡಿಯಾಕ ಹೋಗ್ಬಾರ್ದ, ಇನ್ ಮುಂದ್ ಅವ್ರ ಮನೆಗೆ ನೀ ಹೆಜ್ಜೆ ಇಡಬಾರ್ದ. ಸಾಲ ತೀರ್ಸಿದ್ಮ್ಯಾಗ ಕಾಗದ ಪತ್ರ ಇಸ್ಕೊಂಬರಕ ಅವ್ರ ಮನೆಗೆ ಹೋಗುನು, ಅಲ್ಲಿ ತಕ ನೀ ಅವ್ರನಿಗೆ ಹೆಜ್ಜೆ ಇಡಬೇಡ. ತಮ್ಮ ಅಲ್ಲಪ್ಪ, ದುಡಿಲಿಕ್ಕಂದ್ರ ಬಡ್ಡಿ ಬೆಳಿತೈತಲ್ಲೋ, ಅದಕ್ಕೆ ಹೆಂಗ್ ಮಾಡೋದು? ದುಡಿದ ಅಷ್ಟ ವಿಚಾರ ಮಾಡ್ತಿ, ಬಡ್ಡಿದ ಅಷ್ಟ ವಿಚಾರ ಮಾಡ್ತಿ. ನೀ ರೊಕ್ಕ ಏಟ್ ಇಸ್ಕೊಂಡಿ, ಏಟ್ ಮುಡ್ಸಿ, ಏಟ್ ತೀರ್ಸಿ, ಏನು ಗೊತ್ತಿಲ್ಲ ನಿನಗ. ನೀ ದುಡಿಯಾಕತ್ತಿ ಅವ್ರು ದುಡ್ಸಾಕತ್ತಾರ. ಸ್ವಲ್ಪ ಧೈರ್ಯ ಮಾಡಿ ಎಷ್ಟು ಸಾಲ ಆಗೈತಿ, ಯಾಕಾಗೈತಿ, ಹೆಂಗಾಗೈತಿ ಅಂತ ಎಲ್ಲ ಕೇಳ್ಬೇಕಪ್ಪ. ಸುಮ್ನ ದುಡಿದಂದ್ರ ದುಡಿದಲ್ಲ. ನೀ ದುಡಿದಕ್ಕೂ ಒಂದ್ ಅರ್ಥ ಐತಿ. ಕಷ್ಟಪಟ್ಟು ಭೂಮಿ ಮ್ಯಾಗ ಬೆವ್ರು ಹರ್ಸಾಕತಿ, ಆ ಬೆವರಿಗೆ ಬೆಲೆ ಇಲ್ಲೇನಪ್ಪ. ಹಳೆ ಮಂದಿಪ್ಪ ನಾವು, ಓದಿಲ್ಲ ಬರ್ದಿಲ್ಲ, ಲೆಕ್ಕಂತೂ ತಲೆಗೆ ಹತ್ತೇ ಇಲ್ಲ. ಹಾ, ಅದೇನು ಕೇಳ್ತೀಯೋ ಕೇಳು ಅಂತ ನಡಿ. ನಾನ್ ಈಗ ಸದ್ಯಕ್ಕೆ ಏನೂ ಕೇಳೋದಿಲ್ಲಪ್ಪ. ಸಾಲ ತೀರ್ಸುವಾಗ ಎಲ್ಲ ಲೆಕ್ಕ ಬಡ್ಡಿ ಸಾಲ ಎಲ್ಲ ಕೇಳ್ತೀನಿ, ಅವಾಗ ಮಾತಾಡೋನು. ಅಲ್ಲಿ ತಕ ನೀ ಅವ್ರ ಮನೆಗೆ ಹೆಜ್ಜೆ ಇಡಬೇಡ, ಅವ್ರ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಡ, ಮನ್ಯಾಗ ಇರೋ. ಮಗ ಮಾತಾಡೋದ್ರೊಳಗೂ ಒಂದು ಅರ್ಥ ಐತಿ. ಎಷ್ಟಂತ ಅವ್ರ ಮನ್ಯಾಗ ದುಡಿದ್ ನಾನು. ಅವ ಏನು ಮಾಡ್ತಾನೋ ಮಾಡ್ಬಾರ್ದು. ಯಾಕೆ ಬಸಪ್ಪ ಇವತ್ತ ದಗದಕ್ ಬರ್ದು ಮರ್ತೇನ? ಯಾಕ ಇವತ್ತು ನನ್ನ ಮಗ ದಗದಕ್ಕೆ ಹೋಗ್ಬೇಡ ಅಂತ ಹೇಳ್ಯಾನವ, ಅದಕ್ಕೆ ಬರೋದು ಬಿಟ್ಟೇನಿ. ಮಗ 100 ಹೇಳ್ತಾನ, ನಿಂಗ್ ಹೇಳಿದ್ನಿಲ್ಲ ನಾನು ಸಾಲ ತೀರ್ತಾನ ನಮ್ಮನೆ ದಗದ ಮಾಡಂತೇಳಿ. ನಾ ದುಡ್ದದ್ದಕ್ಕೂ ನೀವು ಸಾಲ ಕೊಟ್ಟದ್ದಕ್ಕೂ ಏನು ಅರ್ಥನೇ ಇಲ್ಲಲ್ರಿ ಅವರ. ಅಲ್ರಿವಾ, ನಾ ಎಷ್ಟು ದುಡಿದ್ಯಾ, ನೀವು ಎಷ್ಟು ಕೊಟ್ರಿ ಅನ್ನೋದಕ್ಕೆ ಲೆಕ್ಕನ ಇಲ್ಲಲ್ರಿ. ಅಂದಾಗ ಅದಕ್ಕೆ ಹೆಂಗೆ ಹೇಳ್ಬೇಕು ನನಗೆ ತಿಳಿಬಲ್ ನೋಡ್ರಿ. ಅವ ಮಾತು ಹೊಳ್ಸಾಕತ್ತಿ, ಮಗ ಕಳ್ತಾನ ನೋಡು, ಅದಕ್ ನಿನಗ ಧೈರ್ಯ ಬಂದಂಗ ಆಗೈತಿ. ಮಕ್ಕಳಿದ್ರನ ಹಡ್ದವ್ರಿಗೆ ಧೈರ್ಯ ಐತಿ, ಅದ್ರಾಗ ಮಗ ಕಲ್ತಾನ ಅಂದ ಮ್ಯಾಲ ಎಷ್ಟು ಧೈರ್ಯ ಬರ್ಬೇಕು ನನಗೆ ಹೇಳ್ರಿ. ಒಂದ ದಿನದಾಗ ಇಷ್ಟು ಬದಲಾಕಿ ಅಂತೇಳಿ ನಾ ಅಂದ್ಕೊಂಡಿರ್ಲಿಲ್ಲ. ಅವರ ನಾನು ಏನಾರ ಮಾತಾಡಿದ್ರೆ ಏನಾರ ತಿಳ್ಕೊಂತೀರ್ವ ನೀವು ಅಲ್ಲಿ ಬೇವ. ನಾವು 4 ಮಂದಿಯಾಗ ದೊಡ್ಡವರಾಗೋದು ಬ್ಯಾಡ್ರಿ. ದೊಡ್ಡವರತ್ತಾಗ ದುಡಿಯಾಕತ್ತಿ, ದೊಡ್ಡ ದೊಡ್ಡ ಆಸೆ ಕನಸು ಇರುವಲ್ಲ. ಖರೆ ಅವ್ವ ನೀ ಹೇಳೋ ಮಾತು. ದೊಡ್ಡವ್ರ ಹತ್ರನ ದುಡಿಯಾಕ ಹತ್ತೇನಿ, ಆದ್ರ ನನ್ನ ರಟ್ಟಿ ಕಸ್ವಿಲೆ ದುಡಿಯಾಕ ಹತ್ತೇನಿ ಅವ್ವ. ಯಾರು ಕುಂಡ್ರಿಸ್ ಕೂಳ್ ಹಾಕೋದಿಲ್ಲ. ಇಷ್ಟೆಲ್ಲ ನೀ ಮಾತಾಡಕತ್ತಿ ಅಂತಂದ್ರ ನಮ್ಮ ಮನಿ ನೀ ದಗದಕ್ ಬರೋದೇ ಬೇಡ. ಹೊತ್ತೊಂಡದ್ರಾಗ ನಮ್ಮ ಸಾಲ ತೀರ್ಬೇಕ. ಗೌಡ್ಸ್ಯಾನಿ, ಬಿತ್ತಿದ ಕೂಡಲೇ ಬೆಳಿ ಕೈಗೆ ಹತ್ತೋದಿಲ್ಲ. ನನ್ನ ಮಗ ಬೇರೆ ಕಡೆ ಯಾವ್ದೋ ಕಂಪ್ನಿಗೆ ಕೆಲ್ಸಕ್ಕೆ ಹೊಂಟಾನ. ಒಂದು 6 ತಿಂಗಳು ಟೈಮ್ ಕೊಡ್ರಿ ಅಲ್ಲ, ದುಡ್ಡು ಮುಟ್ಟಿಸ್ತೇವೆ, ನಿಮ್ ಸಾಲ ತೀರಿಸ್ತೀವಿ. 6 ತಿಂಗಳು ನಿಂಗೆ ಟೈಮ್ ಕೊಡ್ಬೇಕಲ್ಲ. ನನ್ನ ಎದುರು ಹಾಕೊಂಡ್ರಿ ಅಂತಂದ್ರ ನಾ ಏನಂತೇಳಿ ನಿಮಗ್ ತೋರ್ಸತ್ತೀನಿ. ನಿಮ್ಮ ಬಾಳಿಗನ ಮಣ್ಣಾಕ್ತೀನಿ.